ನಮಸ್ಕಾರ ಒನ್ಸ್ ಅಗೇನ್ ಎಲ್ರಿಗೂ. ಹೇಗಿದ್ದೀರಪ್ಪ ಎಲ್ಲರೂ? ನೋಡಿ, ಇವತ್ತು ಇನ್ನೊಂದು ಹೊಸ ಜಾಗ ಬಂದಿದ್ವಿ. ಅಕ್ಕಪಕ್ಕ ನೋಡ್ತಾಯಿದ್ರೆ ಎಲ್ಲ ಕಡೆ ಫುಲ್ಲು ಜನ. ಬೇಡ ಬಿಡಿ, ಕಮೆಂಟ್ ಕೊಡೋಕ್ಕಾಗಲ್ಲ, ಪಕ್ಕದಲ್ಲಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಏನು ಎಲ್ಲಾದರೂ ಜಾತ್ರೆ ಗೀತ್ರೆ ನಡೀತಾ ಇದೆಯಾ ಅನ್ಕೊತಾ ಇರ್ಬೋದು ನೀವು. ಒಂಥರ ಜಾತ್ರೆನೇ ಇದು, ಮಕ್ಕಳ ಜಾತ್ರೆ. ಏನಾದರೂ ಅಕಸ್ಮಾತ್ ಮಕ್ಕಳು ಮಾರ್ತಾ ಇದ್ದಾರೆ ಅನ್ಕೋಬೇಡ್ರಿ. ನೋಡಿರಿ, ಹೆಸ್ರು ಹಾಕಿದಾರೆ ಅಲ್ಲೇ, ಬಾಲಭವನ. ವೀಕೆಂಡಲ್ಲಿ ಮಾತ್ರ ದಯವಿಟ್ಟು ಹೋಗ್ಬೇಡಿ, ಶನಿವಾರ ಭಾನುವಾರ. ಆಲ್ಮೋಸ್ಟ್ ಮೆಜಾರಿಟಿ ಪಾಪ್ಯುಲೇಷನ್ ಬೆಂಗಳೂರಲ್ಲಿರೋ ಅಂಥವ್ರು ಎಲ್ಲ ಅಲ್ಲೇ ಸೇರ್ಕೊಳ್ಳೋದು. ಕಬ್ಬನ್ ಪಾರ್ಕು, ಲಾಲ್ಬಾಗು, ಬಾಲಭವನ. ಇದು ಕಬ್ಬನ್ ಪಾರ್ಕ್ ಕನೆಕ್ಟೆಡ್ ಆಗೇ ಇರುತ್ತೆ. ನೋಡಿ, ಈಗ ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗಿದ್ದೀವಿ ಬಾಲಭವನಕ್ಕೆ. ಮಗಳಿಗೆ ಸ್ವಲ್ಪ ಆಟ ಆಡ್ಸೋಣ. ಅದ್ಯಾವುದೋ ಟ್ರೈನು ಹಾಕಿದ್ದು ಫುಲ್ ವೈರಲ್ ಆಗೋಯ್ತು ವಿಡಿಯೋ, ಅದಕ್ಕೋಸ್ಕರ ಹೋಗಿದ್ವಿ. ಫಸ್ಟು ನಾವು ಟಿಕೆಟ್ ತೊಗೋಬೇಕು ಟ್ರೈನ್ಗೆ. ಟ್ರೈನ್ ಕ್ಯೂ ನೋಡ್ರಿ, ಟ್ರೈನ್ ಕರ್ಕೊಂಡೋಗೋದೇನು ಬಂತು, ನಾವು ಹೋಗೋದ್ರಲ್ಲೇ ಟ್ರೈನ್ ಕ್ಯೂ ಆಗೋಗುತ್ತೆ. ನಾವೇ ಟ್ರೈನ್ ಥರ ನಿಂತ್ಕೊಂಡಿದ್ದೀವಿ ಫುಲ್ಲು ಕ್ಯೂನಲ್ಲಿ. ಆ ಒಂದು ರೌಂಡು ಆಡಿಸೋದಕ್ಕೋಸ್ಕರ ಮಕ್ಕಳಿಗೆ. ಆ್ಯಂಡ್ ದಯವಿಟ್ಟು ಅಲ್ಲೇನು ತಿನ್ನಬೇಡಿ, ಸರಿ ಇಲ್ಲ. ಟೈಮು ಒಂದು 10ರಿಂದ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮತ್ತು 5-6 ಗಂಟೆಗೆ ಕ್ಲೋಸು. ಇನ್ ಬಿಟ್ವೀನ್ ಲಂಚ್ ಬ್ರೇಕ್ ಏನಾದರೂ ಕೊಡ್ಬೋದು. ಜನ ಜಾಸ್ತಿ ಇದ್ದರೆ ಕೊಡಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಂಡ್ ವೆರಿ ರೀಸನಬಲ್ ಪ್ರೈಸ್. ಇಷ್ಟು ಕಡಿಮೆಗೆ ಮೋಸ್ಟ್ ಪ್ರಾಬ್ಲಿ ನಾನು ಎಲ್ಲೂ ಕೇಳಿಲ್ಲ. 30 ರೂಪಾಯಿಗೆ, ಬಟ್ ಒಂದೇ ರೌಂಡು. ಓಕೆ, ದಟ್ ಈಸ್ ಎನಫ್. ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ಬೋದು ಮಕ್ಕಳು. ಚೆನ್ನಾಗಿದೆ. ಒಂದು ರೌಂಡ್ ಆದರೂ ಪರವಾಗಿಲ್ಲ, ಇಲ್ಲ 2 ರೌಂಡ್ ಹಾಕ್ಸಿದ್ರು ಪರವಾಗಿಲ್ಲ. 2ನೇ ರೌಂಡ್ಗೆ ಮತ್ತೆ ಟಿಕೆಟ್ ತೊಗೊಂಡು ಕಾಯ್ಕೊಂಡು ನಿಂತ್ಕೊಳ್ಳೋ ಸ್ಪೇಷಸ್ ನಮಗಂತೂ ಇಲ್ಲ ಸರ್. ನೋಡಿ, ಹಂಗಿದೆ. ತುಂಬ ಪುಟಾಣಿ ರೈಲು, ಚೆನ್ನಾಗಿದೆ. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಆ ಟ್ರೈನ್ಗೋಸ್ಕರನೇ ನಾವು ಬಾಲಭವನಕ್ಕೆ ಹೋಗಿದ್ದಿದ್ದು. ಇನ್ನು ಅದು ಬಿಟ್ಟು ಏನಾದರೂ ಬೇಗ ಮುಗಿದು ಹೊರಗಡೆ ಬಂದ್ವಿ ಅಂದರೆ ತುಂಬ ಚೆನ್ನಾಗಿದೆ ಕಬ್ಬನ್ ಪಾರ್ಕ್ ಅಂತೂ. ನೀವು ತಿರುಗಾಡ್ತಾಯಿದ್ರೆ ಎಷ್ಟು ದೊಡ್ಡ ಪ್ಲೇಸು. ಇನ್ನು ಪಕ್ಕದಲ್ಲೇ ವಿಶ್ವೇಶ್ವರ ಮ್ಯೂಸಿಯಮ್ಮು ಮತ್ತು ಸಾಲದಕ್ಕೆ ಮತ್ಸ್ಯಾಲಯ, ಅಕ್ವೇರಿಯಮ್ ಇದೆ. ನೀವು ಯಾವುದು ಬೇಕಾದರೂ ನೋಡ್ಬೋದು ಇದು ಮುಗಿಸ್ಕೊಂಡು, ಬಾಲಭವನ ಆದಮೇಲೆ. ಸೊ ತುಂಬ ಚೆನ್ನಾಗಿದೆ. ಈಗ ನಾವಂತೂ ಕ್ಯೂನಲ್ಲಿ ಭಯಾನಕ ನಿಂತಿದ್ವಿ. ಜನ ಕಾದು ಸಾಕಾಗೋಯ್ತು ರೀ ಅಪ್ಪ. ನಾವು ನಿಂತ್ಕೊಂಡು ಕಾಯ್ಕೊಂಡಿದ್ವಿ. ತುಂಬ ಜನ ಬಂದಿದ್ದಾರೆ, ಮಕ್ಕಳಂತೂ ತುಂಬ ಜನ. ಇನ್ನು ಅದಾದಮೇಲೆ ಅಲ್ಲಿ ಆಟ ಆಡಿಸ್ತಾರೆ. ಅದು ಕಪ್ ಸಾಸರು ಅದು ಇದು ಅಂತ ಅಂದ್ಬಿಟ್ಟು ಭಾಳಷ್ಟು ಇಟ್ಟಿದ್ದಾರೆ. ಬಟ್ ಸೇಫ್ಟಿ ಮೆಷರ್ಸು ಸ್ವಲ್ಪ ಕಷ್ಟ. ಯಾವುದು ನನಗಷ್ಟು ಕಾಣಿಸ್ಲಿಲ್ಲ ಕಣ್ಣಿಗೆ. ನೋಡ್ಕೊಂಡು ಆಡಿ, ನಿಮ್ಮ ಜೀವ ನಿಮ್ಮ ಕೈಯಲ್ಲಿ, ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅಷ್ಟು ಸೇಫ್ಟಿ ಸೆಕ್ಯೂರಿಟಿ ಇಲ್ಲ. ಈ ಟ್ರೈನ್ ಮಾತ್ರ ಓಕೆ, ನಾಟ್ ಬ್ಯಾಡ್, ಇಟ್ಸ್ ಗುಡ್. ಆ ಪ್ರೈಸ್ಗೆ ಆ ಟೈಮಲ್ಲಿ ಅಷ್ಟು ಒಂದು ರೌಂಡು ಮಕ್ಕಳನ್ನ ಇಟ್ಕೊಂಡು ಅದು ಮಜಾನೇ ಬೇರೆ. ಹೋಗಿ ಬನ್ನಿ, ಕಾಯ್ಕೊಂಡಿರುತ್ತೆ. ಬ್ಯಾಚ್ ಬೈ ಬ್ಯಾಚ್ ಬಿಡ್ತಾ ಇರ್ತಾರೆ. ಅಪ್ ಟು 6 o'clock ಲಾಸ್ಟು. 6ಗೆ ಫೈನಲ್ ಮಾಡ್ತಾರೆ, ಇನ್ಯಾರೂ ಬರೋಲ್ಲ ಆಮೇಲೆ. ಅದು ವೀಕೆಂಡಲ್ಲಿ ಜನ ಇರ್ತಾರೆ ಅಂತೇಳಿ ಅಲ್ಲಿ ಅವ್ರಿಗೆ, ಇಲ್ಲಾಂದರೆ 5ಗೂ ಕ್ಲೋಸ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಬೋರ್ಡ್ ಮೇಲೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಇಫ್ ಇನ್ ಕೇಸ್ ಮಳೆ ಬಂತು, ಬೇರೆ ಇನ್ನೇನೋ ಟೆಕ್ನಿಕಲ್ ರೀಸನ್ಸಿಂದ ಏನಾದರೂ ಟ್ರೈನು ಕೆಲಸ ಮಾಡಲಿಲ್ಲ, ಅಥವಾ ನಾವೇ ಹೋಗಲಿಲ್ಲ, ಅಥವಾ ಅವರೇನಾದರೂ ನಿಲ್ಲಿಸಿದ್ರು ಅಂತಂದ್ರೂ ರೀಫಂಡ್ ಆಗೋಲ್ಲ, ಅಮೌಂಟು ಕೊಡೋಲ್ಲ. ಆ್ಯಂಡ್ ಆವಾಗ ಅವ್ರು ಸ್ಟಾಪ್ ಮಾಡೋ ಅಧಿಕಾರ ಅವ್ರಿಗಿದೆ. ಇಫ್ ಇನ್ ಕೇಸ್ ಮಳೆ ಜೋರಾಯಿತು, ಅದಾಯಿತು, ಮೇಂಟೆನೆನ್ಸ್ ಬಿತ್ತು, ಏನೋ ಒಂದು ಆಯಿತು ಅಂತಂದರೆ ಅದನ್ನು ಸ್ಟಾಪ್ ಮಾಡೋ ಅಧಿಕಾರ ಇದೆ. ನೋ ರೀಫಂಡ್ ಆಗೋಲ್ಲ. ಟ್ರೈನ್ ಮಾತ್ರ ಮೆಟಲ್ದು. ಸ್ವಲ್ಪ ಮಳೆ ಟೈಮಲ್ಲಿ ಸ್ವಲ್ಪ ಕಷ್ಟ ನಂಗೆ ತಿಳಿದಂಗೆ ಅಲ್ಲಿ ಓಡೋದು. ಮಳೆ ಬೀಳಲಿಲ್ಲ ಅಂದರೆ ದೆನ್ ಗುಡ್. ಆಮೇಲೆ ಸುತ್ತ ಅದು ಇರೋ ಒಂದು ಪಾರ್ಕ್. ಸೊ ಇಲ್ಲಿ ಆ ಸುತ್ತ ಏನು ಕಾಂಪೌಂಡ್ ಒಳಗಡೆ ಏನು ಜಾಗ ಇದೆ, ಅಲ್ಲಿ ಈವನ್ ಬೋಟಿಂಗು ಸಹಿತ ಇಟ್ಟಿದ್ದಾರೆ. ನೀವೇನಾದರೂ ಅಕಸ್ಮಾತ್ ಬೋಟ್ ಮಾಡ್ತೀರಂದರೆ ನೀರು ಅಷ್ಟು ನೀಟಾಗಿಲ್ಲ, ಸ್ಮೆಲ್ ಬರ್ಬೋದೇನೋ ಮೇ ಬಿ. ನಾವಂತೂ ಹೋಗಲಿಲ್ಲ. ಅಲ್ಲಿ ಬೋಟಿಂಗ್ ಸಹಿತ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಬೆಲ್ಟ್ ಹಾಕಿ, ಸೇಫ್ಟಿ ಪ್ಯಾಡ್ಸ್ ಎಲ್ಲ ಹಾಕಿ, ಮತ್ತು ಆ ಬೋಟಿಂಗ್ ಕೂಡ ಕರ್ಕೊಂಡೋಗ್ತಾರೆ ಜನನ. ಪರವಾಗಿಲ್ಲ, ಹೋಗೋರು ಹೋಗ್ಬೋದು. ಬಟ್ ನೀರು ಅಷ್ಟು ಶುದ್ಧವಾಗಿಲ್ಲ, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇದು ಟ್ರೈನ್ ಓಕೆ, ಬಟ್ ಬೋಟಿಂಗ್
ನಾಟ್ ಅಪ್ ಟು ದ ಮಾರ್ಕ್. ಇನ್ನು ಅಲ್ಲಿ ಟಾಯ್ಲೆಟ್ ರೂಮ್ಸು ಪೇಯ್ಡ್ ವರ್ಷನು, ಅಂದರೆ ಹಣ ಪಾವತಿ ಮಾಡಿ ನಾವು ಮೂತ್ರ ವಿಸರ್ಜನೆಗೆ ಹೋಗಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಚಿಲ್ಲರೆಯನ್ನು ತೊಗೊಂಡೋಗಿ ಮರಿಬೇಡಿ. ಆನ್ಲೈನ್ ಪೇಮೆಂಟ್ ಸ್ವಲ್ಪ ಕಷ್ಟ, ಕ್ಯಾಶ್ ಕೇಳ್ತಾರೆ, ಇದ್ದರೆ ಒಳ್ಳೆಯದು. ಇನ್ನು ನೆಕ್ಸ್ಟು ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಹುಷಾರು, ನೋಡ್ಕೊಂಡು ಓಡಾಡಬೇಕು. ಪಾರ್ಕ್ ಅಂದಮೇಲೆ ಮಾತಾಡೋಂಗಿಲ್ಲ, ಭಾಳಷ್ಟಿರುತ್ತೆ. ಹೋಗಿದ್ದೇನೋ ಸರಿ ಕಬ್ಬನ್ ಪಾರ್ಕ್ಗೆ ಆ್ಯಸ್ ಅ ಬ್ಯಾಚುಲರಾಗಿ ಹೋದಾಗಾದರೆ ಚೆನ್ನಾಗಿರುತ್ತೆ. ಬೇಡ ಬಿಡಿ, ಪಕ್ಕದಲ್ಲಿದ್ದಾರೆ. ಬ್ಯಾಚುಲರ್ ಆಗಿರೋವಾಗ ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಹೋಗ್ಬೋದು, ಏನು ಮಾಡೋಕ್ಕಾಗಲ್ಲ. ಮದುವೆ ಆದಮೇಲೆ ಹೆಂಡ್ತಿ ಮಕ್ಕಳನ್ನೇ ಕರ್ಕೊಂಡು ಹೋಗ್ಬೇಕು, ಬೇರೆಯವ್ರು ಕರ್ಕೊಂಡು ಹೋಗೋಕ್ಕಾಗಲ್ವೇ? ಹೋಗಿ ಬನ್ನಿ, ನೋಡಿ ಅಲ್ಲೆಲ್ಲ ಅವರು ವಾಟ್ರ್ ಬೋಟಿಂಗೇ ಮಾಡ್ತಾ ಇರೋದು. ಬಟ್ ಅದೇ ನೋಡಿ, ನಮಗೇನೋ ಆ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ, ನೀವು ಹೋಗಿ ಬರ್ಬೋದು. ಬಟ್ ಇದು ಟ್ರೈನ್ ಅಂತೂ ತುಂಬ ಚೆನ್ನಾಗಿದೆ. ಪ್ಲಸ್ ಸ್ಪ್ರಿಂಕ್ಲರ್ ಹಾಕ್ತಾರೆ, ವಾಟ್ರ್ ಇದರಲ್ಲಿ ಹೋಗ್ತಾ ಇದೆ ಟ್ರೈನ್ ಅನ್ನೋಂಗೆ ಚೆನ್ನಾಗಿದೆ ಒಂಥರ. ಪ್ಲಸ್ ಮಕ್ಕಳಿಗೆ ಈ ಡೈನೋಸರಸ್ಸು ಅದು ಇದು ಎಲ್ಲ ಸಿಮೆಂಟಲ್ಲಿ ಮಾಡಿರೋವಂಥ ಒಂದು ಬೊಂಬೆಗಳನ್ನ ಇಟ್ಟಿದ್ದಾರೆ. ಆಮೇಲೆ ಪಾರ್ಕಲ್ಲಿ ಇನ್ನು ಮಾಮೂಲಿ ನಿಮಗೆ ಗಿಡ ಮರಗಳು ಮಾತ್ರ ತುಂಬ ದೊಡ್ಡದಿದೆ. ರಿಚ್ ಆಕ್ಸಿಜನ್ ಅದಂತೂ ಆಬ್ವಿಯಸ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ಮರಗಳು ಗಿಡಗಳ ಹತ್ರ ಓಡಾಡುವಾಗ ಹಾವು ಇವೆಲ್ಲ ಜಾಸ್ತಿ ಇದ್ದೇ ಇರುತ್ತೆ. ದಯವಿಟ್ಟು ಓಡಾಡುವಾಗ ದಯವಿಟ್ಟು ಹುಷಾರಾಗಿ ಓಡಾಡಿ, ಮಕ್ಕಳನ್ನ ಹಂಗೆ ಬಿಡಬೇಡಿ. ಆಮೇಲೆ ಸ್ವಲ್ಪ ಮಕ್ಕಳು ಹಿಂದೆನೇ ಇರಿ, ಯಾಕಂದರೆ ಯಾರು ಎಂಥವ್ರು ಬರ್ತಾಯಿದ್ದಾರೆ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಬೆಂಗಳೂರು ಅಂತಲ್ಲ, ಎಲ್ಲಾದರೂ ಅಷ್ಟೇ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಿ ಅದು ತುಂಬ ಫೇಮಸ್ ಆಗಿರೋ ಜಾಗ ಆಗಿರೋದ್ರಿಂದ ಜನ ಹೇಗಿರ್ತಾರೋ ಗೊತ್ತಿಲ್ಲ. ಮಕ್ಕಳು ಹಿಂದೆನೇ ಇರಿ, ದಯವಿಟ್ಟು ಬಿಟ್ಟು ನಿಂತ್ಕೊಂಡು ನೀವು ಎಲ್ಲೋ ನೋಡ್ಕೊಂಡು ಇರಬೇಡಿ. ಮಕ್ಕಳ ಜೊತೆಗೆ ಇರಿ, ಮಕ್ಕಳ ಹಿಂದೆನೇ ಇರಿ. ಸೊ ಮಾನಿಟ್ರ್ ಮಾಡ್ತಾರೆ ಮಕ್ಕಳನ್ನ. ಇಲ್ಲಿ ಆಟ ಆಡಿಸೋದು ಅಷ್ಟೇ. ಈಗ 2-3 ಕಡೆ ಅದು ಒಂದು ಬಯಲಿಗೆ ಬಂದಿದೆ. ಮಕ್ಕಳು ಈ ಏರ್ ತುಂಬಿರೋ ಬಲೂನ್ಸ್ ಬರುತ್ತೆ ನೋಡಿದ್ದೀರಾ, ಜಂಪ್ ಮಾಡ್ತಾಯಿರ್ತಾರೆ. ಯಾವುದರಲ್ಲಿ ಈ ಮಿಕ್ಕಿ ಮೌಸು ಕಿಡ್ಸು ಅಲ್ಲಿಂದ ಜಾರೋದಕ್ಕೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಬೆಡ್ಸ್ ಬರ್ತವೆ, ಏರ್ ಬೆಡ್ಸು, ಅಲ್ಲಿ ಕುಣಿಯೋದಕ್ಕೆ ಅಂತ ಹೋಗ್ತಾರೆ ಮಕ್ಕಳು. ಬಟ್ ಇನ್ಫ್ಯಾಕ್ಟ್ ಅದರಲ್ಲೂ ಸಹಿತ ಟ್ರ್ಯಾಪಿಂಗ್ ಸಿಸ್ಟಮ್ ಇಟ್ಟಿದ್ದಾರೆ. ಈಗ 30-40 ಜನ ಮಕ್ಕಳು ಕುಣಿತಾ ಇದ್ದರೆ ಯಾರು ಬಿದ್ದರು ಯಾರಿದ್ದರು ಅಲ್ಲೇ ಇದ್ದು ನೋಡಿಕೊಂಡ್ರೆ ಪರವಾಗಿಲ್ಲ. ಅಲ್ಲಿ ನೋಡಲಾರ್ದೆ ಆ ಕಡೆ ಈ ಕಡೆ ನೋಡಿಕೊಂಡು ಸುಮ್ಮನೆ ಆಗಿಬಿಟ್ರೆ ಮಕ್ಕಳು ಎಲ್ಲಿ ಬಿದ್ದರು, ಎಲ್ಲಿ ಎತ್ಕೊಂಡು ಹೋದರು, ಎಲ್ಲಿ ಏನು ಮಾಡಿದ್ರು ನೋಡಿ, ನಿಮ್ಗೆ ಕಾಣಿಸ್ತಾ ಇರಬೇಕಲ್ಲ ರೈಟ್ ಸೈಡಲ್ಲಿ. ಆ ಥರ ಒಂದು ಏನು ಇನ್ಫ್ಯಾಕ್ಟ್ ತುಂಬ ಚಿಕ್ಕ ಮಕ್ಕಳನ್ನ ದಯವಿಟ್ಟು ಕಳಿಸ್ಬೇಡಿ. ಮೂಳೆಗಳು ಸಹಿತ ಅದು ತುಂಬ ಮಕ್ಕಳದು ಅಷ್ಟು ಸ್ಟ್ರೆಂತ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಮಕ್ಕಳು ಹೇಳೋಕ್ಕಾಗಲ್ಲ, ತಳ್ಳೋದು ಎಳೆಯೋದು ಎಲ್ಲ ಮಾಡ್ತಾಯಿರ್ತಾರೆ. ಹಾಗಾಗಿ ತುಂಬ ಡೇಂಜರು. ಆದಷ್ಟು ಕಳಿಸ್ದಿರ ಇದ್ದರೆ ಉತ್ತಮ. ಅಲ್ಲಿ ಜಂಪ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಇವಾಗ 30-40 ಜನ ಅಟ್ ಎ ಟೈಮ್ ಬಿಟ್ಟಾಗ ಯಾರು ಬಿದ್ದರು ಯಾರೆದ್ರು ಗೊತ್ತಿಲ್ಲ. ನಾವು ನೋಡ್ಕೊಂಡು ನಿಂತಿದ್ರೆ ಪರವಾಗಿಲ್ಲ, ಜಾಸ್ತಿ ಜನ ಇದ್ದಾಗ ನೋಡೋಕ್ಕಾಗಲಿಲ್ಲ ಅಂತಂದರೆ ದೆನ್ ಅಗೇನ್ 1 hour 2 hour ಆದಮೇಲೆ ನಾವು ಹುಡುಕಾಡಿದ್ರೂ ಸಿಗಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇಂಥ ಪ್ಲೇಸಸ್ ಹೋಗೋವಾಗ ತುಂಬ ಹುಷಾರು. ಆ ಜಂಪ್ ಮಾಡ್ತಾ ಇರೋದು ಅಷ್ಟೇ. ತುಂಬ ಜನ ಜಂಪಿಂಗ್ ಹೋಗ್ತಾರೆ. ಜಂಪಿಂಗ್ ಬೆಡ್ಸು ನಿಜವಾಗ್ಲೂ ಒಳ್ಳೆಯದಲ್ಲ. ಅದು ಸ್ವಲ್ಪ ಅವರು ಜಂಪ್ ಮಾಡೋವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಅಥವಾ ಸ್ಲಿಪ್ ಡಿಸ್ಕ್ ಏನಾದರೂ ಮಿಸ್ ಆಯಿತು, ಬೋನ್ ಮ್ಯಾರೋಗೆ ಟಚ್ ಆಯಿತು, ಇಲ್ಲ ಬಿದ್ದಾಗ ಸ್ಪ್ರಿಂಗ್ ಕಳಿಸ್ತು, ಅಥವಾ ಅವ್ರು ಹೋಗೋವಾಗ ಮೆಟಲ್ಗೆ ಎಲ್ಲೋ ಟಚ್ ಮಾಡಿಕೊಂಡ್ರು ಅಂತಂದ್ರೂ ತುಂಬ ತೊಂದರೆ ಆಗುತ್ತೆ. ಮಕ್ಕಳನ್ನ ದಯವಿಟ್ಟು ಅಂಥ ಒಂದು ಇದರಲ್ಲಿ ಕಳಿಸ್ಬೇಡಿ. ಎದುರುಗಡೆ ನೋಡ್ತಾ ಇದ್ದೀರಾ ಆಲ್ಮೋಸ್ಟು ಆ ಕಡೆನೂ ಇದಿತ್ತು, ಇದರಲ್ಲಂತೂ ದಯವಿಟ್ಟು ಕಳಿಸ್ಬೇಡಿ. ಮಿಕ್ಕಿ ಮೌಸಲ್ಲಿ ಅಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ, ಎಲ್ಲಿ ಏನು ಹೆಚ್ಚು ಕಡಿಮೆ ಒಂದು ಗೊತ್ತಿಲ್ಲ. ಆ್ಯಂಡ್ ಕೆಳಗಡೆಯಿಂದ ಅಲ್ಲೂ ಹೋಲ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅಲ್ಲಿಂದ ಏರ್ ಪ್ರೆಸ್ ಆಗ್ತಾ ಇರೋದು ಆ ಬಲೂನ್ಗೆ, ಹೆವಿ ಬಲೂನ್ಸ್ಗೆ. ಇಲ್ಲಿ ಬಂತು ನೋಡಿ, ಇದು ಇಂಪಾರ್ಟೆಂಟು. ಮಕ್ಕಳು ಅಲ್ಲಿ ಹೋಗಿದ ತಕ್ಷಣ ತಿಂಡಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ದಯವಿಟ್ಟು ಏನು ತೊಗೋಬೇಡಿ. ಪಾಪ್ಕಾರ್ನು ಓಕೆನೆ, ಬಟ್ ಅಷ್ಟು ಹೈಜೆನಿಕ್ ಒಂದಿಲ್ಲ. ಎರಡನೇದು ತಿಂದಾದಮೇಲೆ ಮತ್ತೆ ನಮ್ಗೆ ಎಡವಟ್ಟೆ. ಅದು ನಾವು ಅಲ್ಲಿ ತಿಂದಿದ್ದಕ್ಕೆ ನಾವು ಒಂದು ದಿವಸ ಸುಧಾರಿಸ್ಕೊಂಡಿದ್ದೀವಿ. ಸೊ ಅಷ್ಟು ನೀಟಾಗಿ ಅಲ್ಲಿ ಸಿಗೋದಿಲ್ಲ. ತೊಗೊಂಡು ಏನೋ ಪಾಪ್ಕಾರ್ನು ಇವೆಲ್ಲ ಟ್ರೈ ಮಾಡ್ಬೋದು ಅಂತ ನೋಡಿದ್ವಿ. ನಂದಿನಿ ಪಾರ್ಲರ್ ಇದೆ ಅಂಥೇಳಿ ಐಸ್ ಕ್ರೀಮು ಕರೆಕ್ಟಾಗಿರುತ್ತೆ ಅಂತ ತೊಗೊಂಡ್ವಿ.
ನಿಜವಾಗ್ಲೂ ಇವತ್ತಿಗೂ ಕನ್ಫ್ಯೂಷನ್ ಆಗ್ತಾಯಿದೆ. ಅಷ್ಟು ನೀಟಾಗಿ ಇದು ಇರುತ್ತಲ್ಲ, ಬ್ರ್ಯಾಂಡೆಡೇ ತೊಗೊಂಡ್ವಲ್ಲ, ಆದರೂ ಏನಾಯಿತು ಅಂತೇಳಿ. ನಂದಿನಿ ಇರೋದರಲ್ಲಿ ಬೆಸ್ಟು. ಆ ಐಸ್ ಕ್ರೀಮ್ ತೊಗೊಂಡು ಬಂದು ಐಸ್ ಕ್ರೀಮು ಸಹಿತ ತಿಂದರೂ ಸಹಿತ ನಮಗೆ ಇನ್ಫೆಕ್ಷನ್ ಆಯಿತು. ಸೊ ಹಾಗಾಗಿ ಅಲ್ಲೇನು ತಿನ್ನೋಕ್ಕೆ ಹೋಗಬೇಡಿ. ರೇಟು ಮಾಮೂಲಿ ಇದ್ದೇ ಇರುತ್ತೆ. ಒಳಗಡೆ ಇರೋದ್ರಿಂದ ಅವ್ರು ರೆಂಟು ಇವೆಲ್ಲ ಕಟ್ಕೊಳ್ಳೋದ್ರಿಂದ ಅವ್ರು ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ. 10 ರೂಪಾಯಿ ಐಟಮು ನಿಮ್ಗೆ 15-20 ರೂಪಾಯಿಗೆ ಸೇಲ್ ಆಗುತ್ತೆ, ಇಲ್ಲ 30 ರೂಪಾಯಿಗೂ ಸೇಲ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಜನ ಜಾಸ್ತಿ ಆದಷ್ಟು ರೇಟ್ ಜಾಸ್ತಿ. ಸೊ ನೋಡಿ, ಆದಷ್ಟು ಹೊರಗಡೆನ ತಂದು ಇಟ್ಕೊಳ್ಳಿ, ಬೆಟರು. ಮನೆ ಫುಡ್ ಆದರೆ ಇನ್ನೂ ಒಳ್ಳೆಯದು. ಏನಾದರೂ ತರೋಂಗಿದ್ರೆ ಮನೆಯಿಂದನೇ ತೊಗೊಂಡು ಬಂದರೆ ನೀವು ಸೇಫ್. ಇನ್ನು ಕೆಲವೊಂದು ಆ್ಯನಿಮಲ್ಸು ಅವರು ಏನು ಸ್ಕಲ್ಪ್ಚರ್ ಮಾಡಿದ್ದಾರೆ, ಸಿಮೆಂಟು ಗೊಂಬೆಗಳು, ಆಲ್ಮೋಸ್ಟ್ ಅವು ಕಿತ್ತು ಬಂದಿದೆ. ಯಾವುದು ಏನು ನೆಟ್ಟಿಗಿಲ್ಲ. ನಮ್ಮ ಜನ ಹಂಗೆ ಅಲ್ಲ, ಯಾವುದೇ ಮಾಡಿಕೊಟ್ರು ಸಹಿತ ಅದನ್ನು ಜೋಪಾನವಾಗಿ ಇಟ್ಕೋಬೇಕು. ಮನೆ ವಸ್ತುಗಳು ಇಟ್ಕೊಳ್ಳಲ್ಲ, ಹೊರಗಡೆ ವಸ್ತುಗಳು ಇಟ್ಕೊಳ್ಳೋ. ಮನೆ ವಸ್ತು ಬಿಡಿ, ಅದು ಜೋಪಾನ ಮಾಡ್ಕೋತಾರೆ. ಬಟ್ ಹೊರಗಡೆ ಬಂತು ಪಬ್ಲಿಕ್ಕು ಅಂತಂದಮೇಲೆ ಮುಗಿದೋಯ್ತು. ಪಬ್ಲಿಕ್ದು ಅಷ್ಟು ನೀಟಾಗಿ ನೋಡ್ಕೊಳ್ಳಲ್ಲ. ಎಲ್ಲ ಕಂಬಿಗಳು ಕಾಣಿಸ್ತಾ ಇದೆ, ಕಿತ್ಕೊಂಡಿದೆ. ಸ್ವಲ್ಪ ಹುಷಾರಾಗಿರಿ. ಮಕ್ಕಳು 2 ಸೆಕೆಂಡು ತುಂಬ ಚಾಲು ಇರ್ತಾರೆ, ಕೈ 1 ಸೆಕೆಂಡಲ್ಲಿ ಭಾಳಷ್ಟು ಕೆಲಸಗಳು ಮಾಡ್ತಾರೆ. ಹುಷಾರು. ಇನ್ನು ಅಲ್ಲಿ ಮಕ್ಕಳು ಆಡೋದಕ್ಕೆ, ದೊಡ್ಡವ್ರಿಗೆ ಎಲ್ರಿಗೂ ಸಹಿತ ಅಲ್ಲಿ ಏನೋ ಎಕ್ಸಸೈಸ್ ಮಾಡೋಕ್ಕೂ ಪ್ರತಿಯೊಂದಕ್ಕೂ ಅವಕಾಶ ಇದೆ. ನೀವು ನೋಡ್ತಾ ಇರ್ಬೋದು ಪಾರ್ಕಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಹಾಕಿದ್ದಾರೆ ಅಂತೇಳಿ. ಪ್ರತಿಯೊಂದು ಪಾರ್ಕಲ್ಲಿದ್ದೇ ಇರುತ್ತೆ. ಇಲ್ಲೂ ಸಹಿತ ಮಕ್ಕಳಿಗೆ, ದೊಡ್ಡವ್ರಿಗೆ ವಾಕಿಂಗ್ ಬಂದಾಗ ಮಾರ್ನಿಂಗ್ ಹೊತ್ತು, ಯಾಕಂದರೆ ಬಾಲಭವನಕ್ಕೆ, ಕಬ್ಬನ್ ಪಾರ್ಕ್ಗೆ, ಲಾಲ್ಬಾಗ್ಗೆ ಬೆಳಗ್ಗೆ ಹೊತ್ತು 5 ಗಂಟೆ, 4:15, 6 ಗಂಟೆ ಮೇಲ್ಪಟ್ಟು ಅಲ್ಲಿ ಜಾಗ್ ಮಾಡೋಕ್ಕೆ, ಎಕ್ಸಸೈಸ್ಗೆ ಅಂತ ಅಂದ್ಬಿಟ್ಟು ಭಾಳಷ್ಟು ಜನ ಬರ್ತಾರೆ. ಹಾಗಾಗಿ ಎಲ್ಲ ಫೆಸಿಲಿಟಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಹೋಗಿ ಬನ್ನಿ. ಆ್ಯಂಡ್ ಇನ್ನು ನೆಕ್ಸ್ಟು ಇನ್ನೇನು ಹೇಳ್ಬೋದು ಅಂತಂದರೆ, ನೀವು ಇಲ್ಲಿ ಬೇಗ ಮುಗಿಸ್ಕೊಂಡು ಹೊರಗಡೆ ಬಂದ್ರಿ ಅಂತಂದರೆ ತುಂಬ ದೊಡ್ಡದಿದೆ ಪಾರ್ಕು. ನೀವು ಆಲ್ಮೋಸ್ಟ್ ಅಕ್ಕಪಕ್ಕ ತುಂಬ ಚೆನ್ನಾಗಿ ಸುತ್ತಾಡ್ಬೋದು. ನೀವು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಆ ಸರೌಂಡಿಂಗ್ ಎಲ್ಲ ನಾವು ಕವರ್ ಮಾಡ್ತೀವಿ ಅಂದರೆ, ಪ್ರಾಪರಾಗಿ ಒಂದು ಚೂರು ಜಾಗ ಮಿಸ್ ಮಾಡ್ದಿರಾ ನೀಟಾಗಿ ನೋಡ್ಕೊಂಡು ಬರ್ತೀವಿ ಅಂತಂದರೆ ಆಲ್ಮೋಸ್ಟ್ 3 ಡೇಸ್ ಬೇಕು. ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಸಹಿತ ನಮ್ಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 4-5 ಅವರ್ ಬೇಕೇ ಬೇಕು ಒಳಗಡೆ ಹೋದರೆ. ಏನೋ ಹೀಗೆ ಹೋಗಿ 1 ಅವರ್ 2 ಅವರ್ಗೆ ಬರ್ತೀವಿ ಅಂತಂದರೆ ನೀವು ಅಷ್ಟು ಡೀಟೇಲಾಗಿ ನೋಡೋಕ್ಕಾಗಲ್ಲ, ಇನ್ ಡೀಟೇಲಾಗಿ. ಆ್ಯಂಡ್ ಅದು ಮುಗಿದಾದ್ಮೇಲೆ ಇನ್ನು ಅಕ್ವೇರಿಯಮ್ಗೆ ಹೋದರೂ ಅಷ್ಟೇ, ಮಕ್ಕಳಿಗೆ ಹೋದ್ರೆ ಮಿನಿಮಮ್ 2 ಅವರ್ ಇದ್ದು ಬರಬೇಕಾಗತ್ತೆ. ಮತ್ತು ತಾರಾಲಯ ಇದೆ, ಅದಾದರೂ ಅಷ್ಟೇ. ಸೊ ನೀವು ಹೆಂಗೆ ಹೋದ್ರೂ ಅಲ್ಲಿ ನಿಮಗೆ ಈ ಕಂಪ್ಲೀಟ್ ಲಾಲ್ಬಾಗು, ಕಬ್ಬನ್ ಪಾರ್ಕು ಮತ್ತು ವಿಧಾನಸೌಧ ಇವೆಲ್ಲ ನೋಡ್ಕೊಂಡು ತಿರುಗಾಡ್ತೀವಿ ಅಂತಂದರೆ 3 ಡೇಸ್ ಬೇಕೇ ಬೇಕು. ನೋಡಿ, ಅಕಸ್ಮಾತ್ ಏನಾದರೂ ಅಷ್ಟು ನಿಮಗೆ ಏನು ಇವಾಗಲೇ ಹೋಗ್ಬೇಕಂತಲ್ಲ, ನಿಮ್ಗೆ ಯಾವಾಗ ವೀಕ್ ಆಫ್ ಇರುತ್ತೋ, ಮಕ್ಕಳು ಫ್ರೀ ಆಗಿದ್ದಾರೋ, ಹೋಗ್ಬೇಕು ಅನಿಸುತ್ತಲ್ಲ, ಆವಾಗ ಕರ್ಕೊಂಡೋಗಿ. ಟ್ರೈನ್ ಮಾತ್ರ ಅಲ್ಟಿಮೇಟ್ ಇದೆ. ಆಲ್ಮೋಸ್ಟ್ ಅಲ್ಲಿ ಬಂದಿರೋ ಜನ ಎಲ್ಲ ಟ್ರೈನ್ಗೋಸ್ಕರನೇ ಬಂದಿರೋದು. ಆ್ಯಂಡ್ ಇನ್ನೊಂದು ಟ್ವಿಸ್ಟ್ ಏನಂದರೆ, ಮಕ್ಕಳು ಒಬ್ಬರೇ ಕೂತ್ಕೊಳ್ಳೋದಲ್ಲ, ನಾವು ಕೂತ್ಕೋತಾ ಇದ್ದೀವಿ, ಅದು ಇಂಪಾರ್ಟೆಂಟು. ಬರೀ ಮಕ್ಕಳೊಬ್ಬರು ಕುಳ್ಸೋಂಗಿದ್ದಿದ್ರೆ ಯೋಚನೆ ಆಗ್ತಿತ್ತು. ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಕೂತ್ಕೊಳ್ತಾ ಇರೋದು. ತುಂಬ ಚೆನ್ನಾಗಿದೆ, ಓಟ್ ಬನ್ನಿ ಸ್ನೇಹಿತರೆ. ಇನ್ನು ಪಾರ್ಕಲ್ಲಿ ಸುತ್ತಾಡೋದಕ್ಕೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಆದಷ್ಟು ಬೆಳಿಗ್ಗೆ ಹೊತ್ತು ಹೋದರೆ ನೀವು ಇದೆಲ್ಲ ಮುಗಿಸ್ಕೊಂಡು ಅಲ್ಲೇ ಓಡಾಡಿಕೊಂಡು ತಿಂದ್ಕೊಂಡು ನೀವು ಆರಾಮ್ಸೆ ಮನೆಗೆ ಸಂಜೆಗೆ ಬಂದರೆ ಮಕ್ಕಳು ಖುಷಿ, ನಾವು ಖುಷಿ. ಯೋಚನೆ ಮಾಡಿ. ಇನ್ನು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಡಿಫ್ರೆಂಟಾಗಿ ಸಿಗುತ್ತೆ, ಬಟ್ ಈಗ ಸ್ವಲ್ಪ ಸದ್ಯಕ್ಕೆ ಸಣ್ಣ ಪುಟ್ಟ ಜಾಗ ನೋಡಿ. ವಿಧಾನಸೌಧ DK ಸಾಹೇಬರು ಬಂದಮೇಲೆ ಬಂದಿರುವಂಥ ಲೈಟ್ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಭಾಳಷ್ಟು ಜನ ಎಲ್ಲೆಲ್ಲಿಂದನೂ ಬಂದು ನೋಡಿರ್ತಾರೆ. ನಾವು ಇಲ್ಲೇ ಇದ್ಕೊಂಡು ನಾವು ನೋಡಿರಲ್ಲ. ಈ ಲೆವೆಲ್ಗೆ ಖರ್ಚು ಮಾಡ್ತಾಯಿದ್ದಾರೆ. ಆದರೆ ಜನರಿಗೆ ಏನು ಮಾಡ್ತಾಯಿದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಗೊತ್ತಿರೋದೆ, ಹೇಳೋದೇ ಬೇಕಾಗಿಲ್ಲ. ಒಟ್ಟು ಬಂದವ್ರು ಮಾತ್ರ ಅದಕ್ಕೆ ಅನಿಸುತ್ತೆ ಖಾದಿ ಬಟ್ಟೆ ಹಾಕ್ಕೊಳ್ಳೋದು, ಇರೋ ಜಾಬೆಲ್ಲ ತುಂಬಿಸ್ಕೊಂಡು ಬರ್ತಾರೆ ಒಳಗಡೆ ಹೋಗಿ. ವಿಧಾನಸೌಧ ಇರೋದೇ ಫುಲ್ ಮಾಡ್ಕೊಂಡು ಬರೋಕ್ಕೆ. ಗ್ರೇಟ್ ಅದು. ನೋಡೋಕೆ ಮಾತ್ರ ಚೆನ್ನಾಗಿದೆ, ಒಳಗಡೆ ಕಷ್ಟ. ನೋಡಿ, ಬಾಯ್, ಥ್ಯಾಂಕ್ ಯು.